ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯ ಎಂಟ್ರನ್ಸ್ ಅಂದ್ರೆ ಮನೆಯ ಹೊಸ್ತಿಲು ಯಾವ ತರ ಇರಬೇಕು ಅಂತ ನೋಡೋಣ. ಅದರ ಜೊತೆಗೆ ಸಣ್ಣ ಸಣ್ಣ ಟಿಪ್ಸ್ ಗಳನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮನೆಯ ಮೇನ್ ಎಂಟ್ರನ್ಸ್ ತುಂಬಾ ಅಟ್ರಾಕ್ಟಿವ್ ಆಗಿರ್ಬೇಕು. ಯಾಕಂದ್ರೆ ಮೇನ್ ಎಂಟ್ರನ್ಸ್ ಪ್ರತಿ ಮನೆಯ ಪ್ರಮುಖ ಅಂಶ ಆಗಿದೆ. ಅದು ಹೇಗೆ ಅಂದ್ರೆ ಅಲ್ಲಿಂದನೇ ಕಾಸ್ಮಿಕ್ ಎನರ್ಜಿ ಎಲ್ಲ ಮನೆಯ ಒಳಗಡೆ ಪಾಸ್ ಆಗೋದು. ನಿಮ್ಮ ಮನೆಯ ಮುಖ್ಯ ಬಾಗಿಲಿಂದನೇ ನೀವು ಪಾಸಿಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ತೀರಾ. ಹಾಗೆ ನಿಮಗೆ ಅದೃಷ್ಟ ಹಾಗೆ ಸಮೃದ್ಧಿಯನ್ನು ಆಕರ್ಷಿಸಲಿಕ್ಕೆ ಕೂಡ ಮೇನ್ ಎಂಟ್ರನ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಬಿಲ್ಡಿಂಗ್ ಯಾವ ಫೇಸಿಂಗ್ ಇರುತ್ತೆ ಅಂದ್ರೆ ನಾರ್ತ್, ಈಸ್ಟ್ ಈ ತರ ಯಾವ ಫೇಸಿಂಗ್ ಅಲ್ಲಿ ಇರುತ್ತೆ ಆ ಫೇಸಿಗೆ ತಕ್ಕ ಹಾಗೆ ಡೋರ್ ಅನ್ನು ಇಟ್ರೆ ಅದಕ್ಕೆ ತಕ್ಕ ಹಾಗೆ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ. ಹಾಗೆ ನಿಮ್ಗೆ ಸಮೃದ್ಧಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಬನ್ನಿ ಇವಾಗ ಪೂರ್ವ ದಿಕ್ಕಿಗೆ ನಿಮ್ಮ ಬಿಲ್ಡಿಂಗ್ ಇದ್ರೆ ಡೋರು ಈಶಾನ್ಯ ಭಾಗಕ್ಕೆ ಬರಬೇಕು, ಅಂದ್ರೆ ನಾರ್ತ್ ಈಸ್ಟ್ ಅಂತ ಹೇಳ್ತೀವಿ. ಇನ್ನು ಸೌತ್ ಫೇಸಿಂಗ್ ಬಿಲ್ಡಿಂಗ್ ಇದ್ರೆ ಅಂದ್ರೆ ದಕ್ಷಿಣ ದಿಕ್ಕಿಗೆ ಬಿಲ್ಡಿಂಗ್ ಇದ್ರೆ ಆಗ ಸೌತ್ ಈಸ್ಟಿಗೆ ಡೋರ್ ಬರಬೇಕು. ಇನ್ನು ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಇದ್ರೆ ನಾರ್ತ್ ವೆಸ್ಟಿಗೆ ಡೋರ್ ಬರಬೇಕು. ಇನ್ನು ನಾರ್ತ್ ಫೇಸ್ ಬಿಲ್ಡಿಂಗ್ ಬಂದ್ರೆ ನಾರ್ತ್ ಈಸ್ಟಿಗೆ ಡೋರ್ ಬರಬೇಕು. ಯಾವುದೇ ಫೇಸಿಂಗ್ ಬಿಲ್ಡಿಂಗ್ ಇದ್ರೂ ಕೂಡ ಸೌತ್ ವೆಸ್ಟಿಗೆ ಯಾವತ್ತೂ ಕೂಡ ಎಂಟ್ರೆನ್ಸ್ ಬರಬಾರ್ದು. ಇನ್ನು ಮುಖ್ಯ ದ್ವಾರದ ಬಾಗಿಲಿನ ಹೈಟ್ ಮತ್ತೆ ವಿಡ್ತ್ ಎಷ್ಟಿರ್ಬೇಕು ಅಂತ ನೋಡೋಣ. ಡೋರಿನ ಅಗಲ 3ರಿಂದ 4 ಅಡಿ ಇರಬೇಕು. ಹಾಗೆ ಹೈಟ್ ಅಗಲಕ್ಕಿಂತ 2 ಪಟ್ಟು ಹೆಚ್ಚಿರಬೇಕು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಮನೆಯ ಒಳಗಿರುವ ಎಲ್ಲಾ ಡೋರುಗಳಿಗಿಂತ ಮೇನ್ ಡೋರು ದೊಡ್ಡದಿರ್ಬೇಕು. ಅಂದ್ರೆ ಅಗಲ ಮತ್ತೆ ಎತ್ತರ ಜಾಸ್ತಿ ಇರ್ಬೇಕು. ಇದರ ಜೊತೆಗೆ ಒಳ್ಳೆಯ ಗುಣಮಟ್ಟದ ಮರವನ್ನು ಮೇನ್ ಡೋರಿಗೆ ಯೂಸ್ ಮಾಡಬೇಕು. ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿರ್ಬೇಕು. ನೋಡುವಾಗ ತುಂಬಾ ಅಟ್ರಾಕ್ಟ್ ಆಗಿರ್ಬೇಕು. ಡೋರ್ ಓಪನ್ ಮಾಡುವಾಗ ಯಾವುದೇ ಸೌಂಡ್ ಎಲ್ಲ ಬರುದು ಆ ತರ ಎಲ್ಲ ಇಟ್ಕೊಳ್ಬಾರ್ದು. ಅದರ ಜೊತೆಗೆ ಅದಕ್ಕೆ ಹಾಕುವ ಪ್ರತಿಯೊಂದು ಬೋಲ್ಟ್ ಎಲ್ಲಾನು ಚೆನ್ನಾಗಿರುವಂತದ್ದೇ ಇರ್ಬೇಕು. ಮತ್ತೆ ಯಾವಾಗ್ಲೂ ಡೋರ್ ಓಪನ್ ಮಾಡುವಾಗ ಒಳಗೆ ಹೋಗ್ಬೇಕು, ಹೊರಗಡೆ ಬರಬಾರ್ದು. ಹಾಗೆ ಒಳಗಡೆ ಡೋರ್ನ ಪುಷ್ ಮಾಡಿದಾಗ ಯಾವುದೇ ಕಾರಣಕ್ಕೆ ಗೋಡೆಗೆ ತಾಗಬಾರ್ದು. ಡೋರು ಗೋಡೆಗೆ ತಾಗದ ಹಾಗೆ ಡೋರಿನ ಹಿಂದೆ ಒಂದು ನಾಬ್ ತರ ಬರುತ್ತೆ, ಅದನ್ನು ಹಾಕಿದ್ರೆ ಗೋಡೆಗೆ ಡೋರ್ ತಾಗಲ್ಲ. ಇನ್ನು ನಿಮ್ಮ ಡೋರ್ ಮುಂದೆ ತುಂಬಾ ಕ್ಲೀನ್ ಆಗಿ ಇಟ್ಕೊಳ್ಬೇಕು. ನಿಮ್ಮ ಡೋರ್ ಅಕ್ಕಪಕ್ಕ ದೀಪನ ಉರಿಸಿ ಇಡ್ಬೋದು. ಹಾಗೆ ಪ್ರತಿದಿನ ರಂಗೋಲಿ ಹಾಕ್ಬೋದು, ಮಾವಿನ ಎಲೆಯ ತೋರಣ ಕಟ್ಬೋದು. ಇದೆಲ್ಲ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡುತ್ತೆ. ಹಾಗೆ ಮೇನ್ ಎಂಟ್ರನ್ಸ್ ಅಲ್ಲಿ ದೃಷ್ಟಿ ಗಣಪತಿ ಫೋಟೋ ಎಲ್ಲ ಹಾಕ್ಬೋದು. ಇನ್ನು ಮೇನ್ ಎಂಟ್ರನ್ಸ್ ಅಂದ್ರೆ ಮೇನ್ ಡೋರ್ ಮೇಲೆ ಹೊರಗಡೆಯಿಂದ ಬಿದಿರಿನ ಕೊಳಲಿಗೆ ಕೆಂಪು ರಿಬ್ಬನ್ ಅಲ್ಲಿ ಕಟ್ಟಿರೋದು ಬರುತ್ತೆ. ಇದನ್ನು ಕೂಡ ನೀವು ಮೇಲೆ ಇಟ್ಕೊಳ್ಬಹುದು. ಇದರಿಂದ ಏನಾದ್ರೂ ಎಂಟ್ರನ್ಸ್ ಅಲ್ಲಿ ನೆಗೆಟಿವಿಟಿ ಇದ್ರೆ ಅದನ್ನ ಕಡಿಮೆ ಮಾಡುತ್ತೆ. ಹಾಗೆ ನಿಮ್ ಮನೆ ಮೇಲೆ ಏನಾದ್ರೂ ಇವಿಲ್ ಐ ಇದ್ರೆ ತ್ರಿಶೂಲ, ಓಂ ಮತ್ತೆ ಸ್ವಸ್ತಿಕ್ ಬರುವಂತದ್ದು ಒಂದು ತ್ರಿಶಕ್ತಿ ಅಂತ ಬರುತ್ತೆ. ಅದನ್ನು ಕೂಡ ನಿಮ್ಮ ಮನೆಯ ಎಂಟ್ರನ್ಸ್ ಅಲ್ಲಿ 2 ಸೈಡಿಗೆ ಹಾಕೋಬಹುದು. ಇನ್ನು ನಿಮ್ಮ ಮನೆಯ ಪ್ರವೇಶ ದ್ವಾರದ ಒಳಗಡೆ ಒಂದು ಬಟ್ಟಲಿಗೆ ತಾಜಾ ಹೂಗಳನ್ನು ಹಾಕಿ ದಿನ ಚೇಂಜ್ ಮಾಡ್ತಾ ಬರಬೇಕು. ಇದರಿಂದ ಕೂಡ ಏನಾದ್ರೂ ನೆಗೆಟಿವಿಟಿ ಇದ್ರೆ ಕಡಿಮೆ ಆಗುತ್ತೆ. ಇಷ್ಟರ ತನಕ ಯಾವ ತರ ಇರ್ಬೇಕು ಅಂತ ಹೇಳ್ದೆ ಮೇನ್ ಎಂಟ್ರನ್ಸ್. ಇನ್ನು ಯಾವ ತರ ಇರಬಾರ್ದು ಅಂತ ನೋಡೋಣ. ಇದರಿಂದ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ಕೆಲವು ಮನೆಗಳಲ್ಲಿ ಡೋರಿಗೆ ಕರೆಕ್ಟ್ ಅಪೋಸಿಟ್ ಅಲ್ಲಿ ಚಪ್ಪಲ್ ಬಿಟ್ಟಿರ್ತಾರೆ. ನಾವು ಆ ಚಪ್ಪಲ್ ಹಾಕೊಂಡು ಎಲ್ಲೆಲ್ಲ ಓಡಾಡಿರ್ತೀವಿ. ಅದಕ್ಕೆ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ನಿಮ್ಮ ಚಪ್ಪಲನ್ನು ಇಡಿ. ಅಂದ್ರೆ ಮೇನ್ ಎಂಟ್ರನ್ಸ್ ಹತ್ರ ಅಂತೂ ಇಡ್ಲೇ ಹೋಗ್ಬೇಡಿ. ಇನ್ನು ಕೆಲವರ ಮನೆ ಮುಂದೆ ಕಸದ ಡಬ್ಬ, ಹಾಗೆ ಕಸದ ಪೊರಕೆ, ಮಾಪು ಎಲ್ಲ ಇಟ್ಟಿರ್ತಾರೆ. ಇದೆಲ್ಲ
ಮನೆಯ ಎಂಟ್ರೆನ್ಸ್ ಅಲ್ಲಿ ಇಡೋದು ಬೇಡ. ಇನ್ನು ಕೆಲವು ಡೋರಿಗೆ ಕರೆಕ್ಟ್ ಆಪೋಸಿಟ್ ಆಗಿ ದೊಡ್ಡ ಮರ ಬಂದಿರುತ್ತೆ, ಅಥವಾ ಕರೆಂಟ್ ಕಂಬ ಇರುತ್ತೆ, ಏನಾದ್ರೂ ಪಿಲ್ಲರ್ ಇರುತ್ತೆ. ಈ ತರ ಎಲ್ಲ ಇದ್ರೆ ಅಷ್ಟು ಒಳ್ಳೆಯದಲ್ಲ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಹೇಳ್ದ ಪರಿಹಾರನ ಮಾಡ್ಬೋದು. ಅಂದ್ರೆ ತ್ರಿಶೂಲ, ಓಂ, ಸ್ವಸ್ತಿಕ್ ಬರುವಂತದ್ದು ನಿಮ್ಮ ಮೇನ್ ಎಂಟ್ರೆನ್ಸ್ ಹೊರಗಡೆ ಹಾಕ್ಬೇಕು. ಅದರಿಂದ ಏನೇ ನೆಗೆಟಿವಿಟಿ ಬಂದ್ರೂ ಅದು ಅಲ್ಲಿ ಹೋಲ್ಡ್ ಮಾಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ಮನೆಯ ಮೇನ್ ಡೋರ್ ಹೇಗಿರಬೇಕು, ಎಂಟ್ರೆನ್ಸ್ಗೆ ತಕ್ಕ ಹಾಗೆ ಎಲ್ಲಿ ಡೋರ್ ಬರಬೇಕು, ಹಾಗೆ ಕೆಲವೊಂದು ವಾಸ್ತು ಟಿಪ್ಸ್ ಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.